और करे हुಡುಗರು आप देख रहे हैं A9 न्यूज़। 18 ಮೇ ಮತ್ತೆ 19 ಮೇ ಮಧ್ಯದಲ್ಲಿ ರಾತ್ರಿ ಸಮಯದಲ್ಲಿ ಎಪಿಎಂಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಇದರಲ್ಲಿ ಡಿಸೀಸ್ಡ್ ಒಬ್ಬ ರೋಹಿತ್ ವಸಂತ್ ಪವಾರ್ 23 ಇಯರ್ ಓಲ್ಡ್ ಇವರು ಕೊಲೆ ಮಾಡಿರುವುದು ಕಂಡು ಬರ್ತದೆ. ಮತ್ತೆ ಈಗಾಗಲೇ ಸ್ಪಾಟ್ ಅಲ್ಲಿ ವಿಸಿಟ್ ಮಾಡಿದ್ದೀವಿ. ಯಾವ ಕಾರಣಕ್ಕೆ ಆಗಿದೆ ಸ್ವಲ್ಪ ಮುನ್ನೋಟಕ್ಕೆ ನೋಡ್ಬೇಕು, ರಿಜಿಸ್ಟರ್ ಆಗಿಲ್ಲ. ಮನೆಯವರಿಂದ ಒಂದು ಸ್ಟೇಟ್ಮೆಂಟ್ಸ್ ಎಲ್ಲ ನಾವು ತಗೋತಾ ಇದ್ದೀವಿ. ರಾತ್ರಿ ಯಾರೊಬ್ಬ ಅವ್ರ ಫ್ರೆಂಡ್ ಫೋನ್ ಮಾಡಿ ತಿಳಿಸಿರ್ತಾರೆ ಇಂತ ಮರ್ಡರ್ ಆಗಿದೆ, ಎಲ್ಲ ಇನ್ನೂ ತನಿಖೆ ಮಾಡಬೇಕಾಗಿದೆ, ವಿಚಾರಣೆ ನಡೆಸಬೇಕಾಗಿದೆ. ಮೇಲ್ನೋಟಕ್ಕೆ ನೋಡಿದ್ರೆ ಒಂದು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಅಥವಾ ಫೈನಾನ್ಷಿಯಲ್ ವಿಚಾರವಾಗಿ, ಹಣಕಾಸಿನ ವ್ಯವಹಾರದ ವಿಚಾರವಾಗಿ ಈ ಕೊಲೆ ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅವ್ರ ಮನೆಯವರು ಹೇಳುವ ಪ್ರಕಾರ ಇನ್ನು FIR ನಾವು ರಿಜಿಸ್ಟರ್ ಮಾಡ್ತೀವಿ. ಯಾವ ರೀತಿ FIR ಕೊಡ್ತಾರೆ, ಮಾಹಿತಿ ಯಾವ ರೀತಿ ಕೊಡ್ತಾರೆ ಅದನ್ನೆಲ್ಲ ನೋಟ್ ಮಾಡಿ ಮುಂದಿನ ತನಿಖೆ ನಡೆಸಲಾಗುತ್ತೆ. ಯಾವ ರೀತಿ ನೋಡಿ, ಇದರಲ್ಲಿ ಮಲ್ಟಿಪಲ್ ಸ್ಟ್ಯಾಬ್ ವೂನ್ಸ್ ಇದಾವೆ, ಸ್ಟ್ಯಾಬಿಂಗ್ ಆಗಿದೆ, ಮತ್ತೆ ಕಲ್ಲು ತಲೆಯಲ್ಲಿ ಬಿಸಾಕಿರಬಹುದು. ಮತ್ತೆ ಅದರಲ್ಲಿ ಸ್ವಲ್ಪ ಡಿಫೆನ್ಸ್ ವೂನ್ ಸಹ ಬೈಕ್ ಮೈ ಮೇಲೆ ಇದೆ. ಮತ್ತೆ ಸ್ಪಾಟ್ ಇಂದ ಕೆಲವು ನಾವು ಮರ್ಡರ್ ವೆಪನ್ಸ್ ರಿಕವರ್ ಆಗಿವೆ. ಬಾಡಿಯನ್ನು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಎಳೆದುಕೊಂಡು ಹೋಗಿದ್ದಾರೆ. ಎಲ್ಲ ನಾವು ತನಿಖೆಯಲ್ಲಿ ಕರೆಕ್ಟ್ ಆಗಿ ಇನ್ನು ನಮ್ಮ ಸೋಕೋ ಟೀಮ್, ಫಾರೆನ್ಸಿಕ್ ಟೀಮ್ ಸಹ ಸ್ಥಳಕ್ಕೆ ಬಂದು ಎಲ್ಲ ಡಾಗ್ ಸ್ಕ್ವಾಡ್, ಸೋಕೋ ಟೀಮ್, ಫಾರೆನ್ಸಿಕ್ಸ್ ಎಲ್ಲ ಸ್ಥಳಕ್ಕೆ ಬಂದು ಕರೆಕ್ಟ್ ಆಗಿ ನಾವೆಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಸ್ತೀವಿ. ಇನ್ನು FIR ರಿಜಿಸ್ಟರ್ ಮಾಡ್ಲಿಕ್ಕೆ ಇದೆ, ಮುಂದಿನ ತನಿಖೆ ನಡೆಸಲಾಗುತ್ತೆ. ಥ್ಯಾಂಕ್ಸ್. ಇಂಡಿ ರೋಡ್ ಹತ್ರ ನಾವು ಇಮಿಡಿಯೇಟ್ಲಿ ಆಟೋ ತೊಗೊಂಡು ಎಲ್ಲ ಹುಡುಕಾಡಿದ್ವಿ. ಇಂಡಿ ರೋಡ್, ಸ್ಟೇಡಿಯಂ, ಬೈಪಾಸ್, ಅವ್ರ ಸ್ನೇಹಿತರ ಮನೆ ಮತ್ತು ಜುಮ್ಮಾ ಮಸೀದ್ ಎಲ್ಲ ಹುಡುಕಾಡಿದ್ವಿ. ಅಲ್ಲಿ ಎಲ್ಲಿ ಸಿಕ್ಕಲಿಲ್ಲ. ಮತ್ತು ಲಾಸ್ಟಿಗೆ ನಾವು ಆರೋಗ್ಯ ಸುಮಾರು ಇಲ್ಲಿ ಉಸುಬ್ ಮಾರ್ಕೆಟ್ ಇದೆ ಬಂಬಳಾಕ್ಷಿ ಹತ್ರ, ಅಲ್ಲಿ ಅಪಾರ್ಟ್ಮೆಂಟ್ ಅದಾವ, ಅಲ್ಲಿ ಹೋಗಿ ನೋಡಿದ್ವಿ. ಅಲ್ಲಿ ಅವ್ರ ಸ್ನೇಹಿತರ ಅಂಗಡಿ ಇದೆ. ಆ ಅಂಗಡಿಯಾಗ ಹೋಗಿ ಕೇಳಿದ್ವಿ ರೋಹಿತ್ ಬಂದಿದ್ದಾನೆ. ರೋಹಿತ್ರ ಬಂದಿಲ್ಲ, ಅವ್ನ ಸ್ನೇಹಿತರ ಬಂದಿಲ್ಲ. ಒಂದು ಪ್ಲೇಯರ್ ಸಿಗರೇಟ್ ಬಾಕ್ಸ್ ಕೇಳೋಣ ಅಂತ ಅವ ತೊಗೊಂಡು ಹೋದಂಗೆ ಅಂತ ಹೇಳಿದ್ರು ಅವರು. ಅವ್ರು ಹೇಳಿದ ಮೇಲೆ ಎಲ್ಲಿ ಹೋಗ್ಯಾರ ಅಂತ ಕೇಳಿದ ಮೇಲೆ ಅವ್ರ ಬಳಿ ರೆಕಾರ್ಡಿಂಗ್ ಇತ್ತು. ನಾವು ರೆಕಾರ್ಡಿಂಗ್ ನೋಡಿದ್ವಿ. FMC ಹತ್ರ ಕುಂತೀನಂತ ಅವ ರೋಹಿತ್ ಅಂದಿದ್ದಾವೆ. ಕೊಲಿ ಆಗಿದ್ದು ಹುಡುಗ ಸಿಗರೇಟ್ ಪ್ಯಾಕೆಟ್ ದೇವಭಯ ಅಂತ ಹುಡುಗ ರೋಹಿತ್ ಅಂದ. ಅವಾಗ ನಮ್ಗೆ ನೋಡಿದ್ವಿ. ನಾವು FMC ಬಂದು ಹುಡುಕಾಡಿದ್ವಿ. ಎಲ್ಲ FMC ನೋಡಿ ಹುಡುಕಾಡಿ ಲಾಸ್ಟ್ ಇಲ್ಲಿ ಬಂದು ನೋಡಿದ ಮೇಲೆ ಇಲ್ಲಿ ರಕ್ತ ಅದು ನಮ್ಗೆ ಕಾಣಿಸ್ತು. ರಕ್ತ ಅದು ಕಂಡಿದ ಮೇಲೆ ನಾವು ನೋಡಿ ಅಲ್ಲಿ ಎಲ್ಲ ಹುಡುಕಾಡಿದ ಮೇಲೆ ನಮ್ಗೆ ಬಾಡಿ ಕಾಣ್ತು ಅಷ್ಟೇ. ಮತ್ತು ಏನು ನಮ್ಗೆ ಗೊತ್ತಿಲ್ಲ. ನನ್ನ ಹೆಸರು ದೀಪಕ್ ಪವಾರ್. ಹಾಂ, ಅವ್ರ ಅಣ್ಣ. और करे हुಡುಗರು
गणेश रोहितचं सुद्धा ಸ್ವಲ್ಪ ಮುಖ ನೋಡ್ತೀನಿ लेटेस्ट न्यूज के लिए देखते रहिए A9 न्यूज।